ಆಗೋಗ್ಬಿಡುತ್ತೆ. ನಾವು ಅಲ್ಲಿಗೆ ಹಿಡಿದು ಕರೆಕ್ಟಾಗಿ ಒಂದು ಡೇಟ್ ಕೊಟ್ರೆ ಮುಗ್ದೋಗುತ್ತೆ. ಸುಶ್ರುತ ಅಂತ ನೀವು ಕೇಳಿರ್ಬೋದು. ಹೌದು, ಗ್ರೇಟೆಸ್ಟ್ ಬಹಳ ದೊಡ್ಡ ಸರ್ಜನ್ ಅವರು. ಇವನ್ ಸ್ಕಿನ್ ಗ್ರಾಫ್ಟಿಂಗ್ ಅವಾಗ್ಲೇ ಮಾಡಿದ್ರು. ಬಂದೆ. ಅವರು ಬ್ರೈನ್ ಆಪರೇಷನ್ ಬಗ್ಗೆ ಹೇಳ್ತಾರೆ, ಸಂಸ್ಕೃತದಲ್ಲಿದೆ ಅವರು ಹೇಳ್ತಕ್ಕಂಥದ್ದು. ನಾನು ಅದನ್ನ ಒಂದು ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ, ಫೊರೆನ್ಸಿಕ್ ಸೈನ್ಸ್ ಮೇಲೆ ಒಂದು ಇಂಟರ್ನ್ಯಾಷನಲ್ ಸೆಮಿನಾರ್ ಆಯಿತು, ಅದಕ್ಕೆ ಹೇಳಿದ್ದೆ. ಅಲ್ಲೊಬ್ರು 36 ವರ್ಷ ಮಾಡಿದ್ದಾರಂತೆ ಶಿಮ್ಲಾದಲ್ಲಿ. ಅವರು ಹಿ ವಾಸ್ ಆಲ್ಸೋ ದೇರ್. ನಂಗೆ ಅಲ್ಲಿ ಯಾರು ನಮ್ಮ ಸ್ನೇಹಿತರೊಬ್ರು ಶಿಮ್ಲಾ ಹೈಕೋರ್ಟಲ್ಲಿ ಇದ್ದಾರೆ. ಅವರು ನೀವು ಒಂದು ವ್ಯಾಲಿಡಿಕ್ಟರಿ ಅಡ್ರೆಸ್ ಕೊಡಬೇಕು ಅಂದರು. ನಾನು ಆಯಿತು ಅಂತ ಒಪ್ಕೊಂಡೆ. ಎಲ್ಲ ಇದು ಏನೋ ವಯಾ ವೆಬಿನಾರ್, ಆಗೇನೋ ಕೋವಿಡ್ ಇತ್ತಂತ. ಆಗ ಇದನ್ನು ಪ್ರಸ್ತಾಪ ಮಾಡಿದ್ದೀನಿ. ಅವನು ಹೇಳ್ತಾನೆ, ಈ ಭ್ರೂ ಮಧ್ಯ ಅಂತ ಅಂದರೆ 2 ಹುಬ್ಬಿನ ಮಧ್ಯ, ಈ ಪಾಯಿಂಟ್ ಇದೆಯಲ್ಲ, ನಾವು ಕುಂಕುಮ ವಿಭೂತಿ ಎಲ್ಲ ಹಚ್ಕೋತೀವಲ್ಲ, ಈ ಪಾಯಿಂಟಲ್ಲಿ ಒಂದು ಬ್ಲೆಂಟ್ ಚಿಸಲ್ಲು ಅಂದರೆ ಮೊಂಡು ಉಳಿ ಇಟ್ಬಿಟ್ಟು ಇಷ್ಟು ಫೋರ್ಸಲ್ಲಿ ಹೊಡಿಬೇಕು ಅಂತ ಹೇಳ್ತಾನೆ. ಅದನ್ನ ಹೊಡೆದ್ರೆ ಈ ಸ್ಕಲ್ ಓಪನ್ ಆಗ್ಬಿಡುತ್ತೆ. ನಾ ಹೇಳಿದ ಅರ್ಥ ಆಯ್ತಲ್ಲ. ಆಮೇಲೆ ಅದನ್ನ ಏನೇನ್ ಬೇಕೋ ಬ್ರೈನ್ ಸರ್ಜರಿ ಎಲ್ಲ ಮಾಡಿಬಿಟ್ಟು ವಾಪಸ್ ಇವೆರಡನ್ನ ಹಿಂಗೆ ಕೂಡಿಸ್ಬಿಟ್ಟು ಒಂದು ಸೊಪ್ಪಿಂದು ಲೇಪನ ಹಾಕ್ತಿದ್ರು, ಅದು ಅಂಟ್ಕೊಳ್ಳೋದು. ನೋ ಹೋಲ್ಗೆ ನೋ ಸ್ಟೇಪಲ್. ಓಪನಿಂಗ್ ವಾಸ್ ಆಲ್ಸೋ ಸೋ ಈಸಿ, ಕ್ಲೋಜರ್ ವಾಸ್ ಆಲ್ಸೋ ಸೋ ಈಸಿ. 3500 years ಬ್ಯಾಕ್. ಅದರಿಂದ ನಾನು ಅದನ್ನ ಇಲ್ಲಿ ಯಾಕೆ ಹೇಳ್ದೆ ಅಂದ್ರೆ, ಆ ಪಾಯಿಂಟ್ ಯಾವುದು ಅಂತ ನೋಡ್ಕೊಂಡು ಟಪ್ ಅಂತ ಒಂದು ಡೇಟ್ ಹೊಡೆದು ಬಿಟ್ರೆ ಟಕ್ ಅಂತ ಹಿಂಗೆ ಸೆಟ್ಲ್ ಆಗ್ಬಿಡುತ್ತೆ. ಆರ್ ಎಸ್ ಎ ಆಯ್ತು, ಆರ್ ಎಫ್ ಎ ಆಯ್ತು, ಯಾವುದೇ ಮ್ಯಾಟ್ರ್ ಆಯ್ತು. ವೈ ಯು ಆರ್ ಇನ್ ಎ ಪೊಸಿಷನ್ ಟು ಕಮ್ ಟು ದಟ್ ಪಾಯಿಂಟ್ ಅಂದ್ರೆ ಆ ಪಾಯಿಂಟ್ ಯಾವುದು ಅಂತ ಹುಡುಕ್ಬೇಕು. ವಿ ಆಲ್ಸೋ ಕಾಲ್ ಇಟ್ ಆಸ್ ನರ್ಲ್ ಪಾಯಿಂಟ್ ಅಂತ. ನರ್ಲ್ ಪಾಯಿಂಟ್ ಅಂತ ಕರಿತೀವಿ. ಅದು ಅಷ್ಟೇ ಇರೋದು. ಅಫ್ಕೋರ್ಸ್ ನಮಗೆ ಸ್ವಲ್ಪ ತ್ರಾಸ ಆಗುತ್ತೆ ಅದೆಲ್ಲ ಮಾಡೋಕೆ. ನಾವು ಸ್ವಲ್ಪ ಓದಬೇಕು, ಕತ್ ನೋವು ಬರುತ್ತೆ, ಆಸ್ತಮಾ ಬರುತ್ತೆ, ಹಳೆ ರೆಕಾರ್ಡ್ ಆದ್ರಿಂದ ಏನೇನೋ ಆಗುತ್ತೆ. ಆಕ್ಯುಪೇಷನಲ್ ಲೆಜಾರ್ಡ್. ಗುಡ್, ಇಟ್ ಹ್ಯಾಸ್ ಕಮ್ ಟು ಎನ್ ಎಂಡ್. 94 ಸೂಟ್ ಬಂತು. ಐ ನೋ. ಅಲ್ಲ, ನಾವು ಮೊದ್ಲಿಂದಲೂ ಅದೇ ಹೇಳ್ತಾ ಇದ್ದ, ನಮ್ದು 2 ಪ್ರಾಪರ್ಟಿ ಬಿಟ್ಬಿಡಿ, ನಾವು ಇದಕ್ಕೆ ಸಂಬಂಧಪಟ್ಟಿಲ್ಲ. ನಮ್ಮ ತರದವ್ರೊಬ್ರು ಬಂದು ಗಟ್ಟಿಯಾಗಿ ಹೇಳೋದು ಬೇಕಲ್ಲ. ಮೆನಿ ಟೈಮ್ಸ್ ಯು ಮೇ ಫೀಲ್ ಏನಪ್ಪ ಅವರು ಅಂತಾರೆ ಅಂತ. ಅದರ್ವೈಸ್ ಎಲ್ಲ ಆಗುತ್ತೆ. ಅದು ಮಂತ್ರಕ್ಕೆ ಮಾವಿನಕಾಯಿ ಓದಿರುತ್ತೆಯೇ ಇಲ್ವಲ್ಲ. ಯು ವಿಲ್ ಹ್ಯಾವ್ ಟು ಶೋ ಯುವರ್ ಪವರ್, ದೆನ್ ಓನ್ಲಿ ಪೀಪಲ್ ವಿಲ್ ಅಗ್ರಿ, ಅದರ್ವೈಸ್ ನಾಟ್. ಎಲ್ಲವಾಗ್ಲೂ ಬೇಕಾಗಿಲ್ಲ. ಕಾನೂನಲ್ಲಿ ಏನಿದೆ ಅದನ್ನ ಹೇಳ್ಬೇಕು. ಜಡ್ಜ್ಗೂ ಎದುರ್ಕೊಳ್ಳಲ್ಲ ಅಂದ್ರೆ ಆಟ ಕಾಯಿಸ್ಕೊಂಡು ತಿರುಗಿಸ್ತಾ ಇರ್ತಾನ ಅವನು, ಎಂಜಾಯ್ ಮಾಡ್ತಾ ಇರ್ತಾನ ಅವನು. ಅವ್ನಿಗೇನಾಗಬೇಕು? ಸಿ, ಬೈ ಕೀಪಿಂಗ್ ಎ ಮ್ಯಾಟರ್ ಪೆಂಡಿಂಗ್, ಒನ್ ಪಾರ್ಟಿ ಈಸ್ ಆಲ್ವೇಸ್ ಅಟ್ ದಿ ಬೆನಿಫಿಟ್ ಅಂಡ್ ದಟ್ ಪಾರ್ಟಿ ವಿಲ್ ಸಮ್ಹೌ ಕೀಪ್ ಆನ್ ಡ್ರ್ಯಾಗಿಂಗ್ ದಿ ಮ್ಯಾಟರ್. ದಟ್ಸ್ ದಿ ಸಿಂಪಲ್ ಪಾಯಿಂಟ್. ನೋಡೋಣ. ನಾಗರಾಜ್ ಅವರೇ ಬನ್ನಿ. ಯಾಕೋ ನಿಮ್ ಕೇಸಿಗೆ ಮುಹೂರ್ತನೇ ಕೂಡ ಬರ್ತಿಲ್ಲ, ಬನ್ನಿ. ನಾನೇನೋ ರೆಡಿ ಇದ್ದೀನಿ, ನೀವು ನಡೆಸ್ತೀನಿ ಅಂದ್ರೆ. 18th ಬೇಡ, 18th ತುಂಬಾ ಆಗೋಗಿದೆ. 22nd ಕೊಡ್ಲಾ? ಶನಿವಾರ ಶುಕ್ರವಾರ 21 ಕೊಡ್ತೀನಿ. ಅಟ್ ರಿಕ್ವೆಸ್ಟ್ ಆಫ್ BS ನಾಗರಾಜ್, ರಿಲೀಸ್ಡ್ ಆನ್ 21/6. ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ.